ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. I am very grateful and thankful for three people, that is Mr. Satyena sir, the president of Rotary Club Mulbagal, and Mr. Arun sir, and also Mr. Krishnamurthy, Mulbagal Food Bank, and also the team from RL Jalappa Hospital. I am very grateful because in today's generation health checkup ಅನ್ನೋದು ತುಂಬ ಇಂಪಾರ್ಟೆಂಟ್. ಎವ್ರಿ ಫ್ರೀಕ್ವೆಂಟ್ ಇಂಟರ್ವಲ್ಸ್ ಅಲ್ಲಿ ಮಕ್ಕಳಿಗೆ ಹೆಲ್ತ್ ಚೆಕಪ್ ಮಾಡಿಸ್ಬೇಕು. ಈಗಿನ ಜನ್ರೇಷನಲ್ಲಿ ತಗೊಳ್ತಾರೋ ಫುಡ್ಡು ಹೆಲ್ತಿ ಇರಲ್ಲ. ಸೊ ಜಂಕ್ ಫುಡ್ ಎಲ್ಲ ಆ್ಯಸ್ ಅರುಣ್ ಸರ್ ಹೇಳಿದಂಗೆ ಮಕ್ಕಳು ಜಾಸ್ತಿ ಸ್ನ್ಯಾಕ್ಸು, ಕುರ್ಕುರೆ, ಜಂಕ್ ಫುಡ್ ಅದೆಲ್ಲ ತಗೊಳ್ತಾ ಇರೋದ್ರಿಂದ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ನಮ್ಮ ಸ್ಕೂಲಲ್ಲಿ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ, ಇಟ್ ಇಸ್ ನಾಟ್ ಹ್ಯಾಪನಿಂಗ್. ಬಟ್ ಸ್ಟಿಲ್ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಈ ಥರ ಹೆಲ್ತ್ ಚೆಕಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇವರು 3 ಜನಕ್ಕೂ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಆನಂದ್ ವಿದ್ಯಾವಿಹಾರ ಟೀಮಿಂದ, ಮ್ಯಾನೇಜ್ಮೆಂಟ್ ಕಡೆಯಿಂದ ನನ್ನ ಫುಲ್ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. Grade 5. First of all, I would like to thank Kuma ma'am for arranging this campus. So we can know what are the problems in children and we can cure that. So I thank Kuma ma'am. Thank you, ma'am. First of all, I would like to thank our principal, Mr. for organizing this camp in our school, and I also thank the team RL Jalappa Hospital for giving their precious time with us to know our problems. And thank you RL Jalappa Hospital team. Thank you Rotary Club. Thank you. ನಮಸ್ಕಾರ, ನಾನು ಡಾಕ್ಟರ್ ಪ್ರಣವೇಶ್ ಅಂತ RL ಜಾಲಪ್ಪ ಆಸ್ಪತ್ರೆಯಿಂದ ಬಂದಿದ್ದೀವಿ. ನಾವು ಈ ರೋಟರಿ ಕ್ಲಬ್ ಅವರು ಆರ್ಗನೈಸ್ ಮಾಡಿರೋದು ಕ್ಯಾಂಪು, ಮತ್ತು ಆನಂದ ಸ್ಕೂಲಲ್ಲಿ ಇರೋದು ಅಧ್ಯಕ್ಷರುಗಳು ಅರುಣ್ ಕುಮಾರ್ ಸರ್ ಮತ್ತು ಉಮಾ ಮೇಡಮ್ ಅವರ ಕ್ಯಾಂಪ್ಗೆ ನಾವು ಬಂದಿದ್ದೀವಿ. ಈ ಸತಿ ನಾವು ಕಾಲೇಜಿಂದ, ಮೆಡಿಕಲ್ ಕಾಲೇಜಲ್ಲಿ ಏನೇನು ವೈದ್ಯಕೀಯ ಸೇವೆ ನಾವು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದನೂ ನಾವು ಈ ಕಡೆ ಬಂದು ಸಹಾಯ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಬಂದು ಜನರಲ್ ಮೆಡಿಸಿನ್ ಅಂತ ಹೇಳೋದು, ಹಾರ್ಟ್ ತೊಂದರೆ, ಹೈಪರ್ ಟೆನ್ಷನು, BP ಕಾಯಿಲೆ, ಶುಗರ್ ಕಾಯಿಲೆ, ಕಿಡ್ನಿ ತೊಂದರೆ, ಡಯಾಲಿಸಿಸ್ ಇರೋದವ್ರಿಗೆ ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಮತ್ತು ಮಕ್ಕಳು ನೋಡೋಕ್ಕೆ ಭಾಳ ಅತ್ಯಂತವಾಗಿರೋ ಡಾಕ್ಟರ್ಗಳು, ಪಿಡಿಯಾಟ್ರಿಷಿಯನ್ಸ್, ಸ್ಕೂಲ್ ಇಂಥ ಪಿಡಿಯಾಟ್ರಿಷಿಯನ್ಸ್ನ ಕರ್ಕೊಂಡು ಬಂದಿದ್ದಾರೆ. ಅವರು ಮಕ್ಕಳಿಗೆ ಸಹಾಯ, ಸಣ್ಣ ಮಕ್ಕಳಿಂದ +2 ಮಾಡಿರೋ ತನಕ ಏನೇನು ಈ ಕಾಯಿಲೆ ಬರ್ಬೋದು ಫಸ್ಟ್ ಏಜರೇ ನೋಡಿಸ್ಬಿಟ್ಟು ಆಸ್ಪತ್ರೆಗೆ ಕಳಿಸ್ಕೊಡ್ತಿದ್ದಾರೆ. ENT ಡಾಕ್ಟರ್ಗಳು, ಆರ್ಥೋಪೆಡಿಷಿಯನ್ಸು, ಮೂಳೆ ಸಂಬಂಧಪಟ್ಟಿರೋ ಡಾಕ್ಟರ್ಗಳು, ಇಲ್ಲಿ ಸಹಾಯ ಮಾಡೋಕ್ಕೆ ನಮಗೆ ರೋಟರಿ ಕ್ಲಬ್ಬಿಂದ ಭಾಳ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ಈ ಕ್ಯಾಂಪ್ ಮಾತ್ರ ಅಲ್ಲ, ಜಾಸ್ತಿ ಕ್ಯಾಂಪಲ್ಲೂ ಅವ್ರದ್ದು ಒಂದು ಮುಖ್ಯವಾಗಿರೋದು ಒಂದು ಹೆಲ್ಪ್ ಇರೋದಕ್ಕೋಸ್ಕರ ನಾವು ನಮ್ಮ ಕೆಲಸನ ತುಂಬ ಸುಲಭವಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಈ ಕ್ಯಾಂಪಿಗೆ ಬಂದು ಅವ್ರದ್ದು ಆರೋಗ್ಯನ ನೋಡ್ಸ್ಕೊಳ್ಳೋಕ್ಕೆ ಭಾಳ ಹೇಳ್ತಾ ಇದ್ದೀವಿ. ಮೀಡಿಯಾ ಅವರುಗಳು ಧನ್ಯವಾದಗಳು, ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಯಾಕೆಂತಂದರೆ ಈ ಥರ ಕ್ಯಾಂಪ್ ಪ್ರತಿಯೊಂದು ಹಳ್ಳಿಯಲ್ಲಿನೂ ನಾವು ಮಾಡ್ತಾ ಇದ್ದೀವಿ. ಬಟ್ ಅದು ಜನಗಳಿಗೆ ಹೋಗಿ ಸೇರಬೇಕು, ಅದು ಒಂದು ನಿಮ್ಮ ರೀತಿಯಿಂದ ಮಕ್ಕಳಿಗೆ ಹೋಗಿ ಸೇರ್ತಾ ಇದೆ. ಈ ಕೋಲಾರ ತಾಲೂಕಲ್ಲಿ ಸುತ್ತಮುತ್ತ ಫುಲ್ ಹಳ್ಳಿಗಳೇ ಇದೆ. ಪ್ರತಿಯೊಂದಕ್ಕೂ ಬೆಂಗಳೂರಿಗೆ ಹೋಗೋಕ್ಕೆ ಆಗಲ್ಲ ಜನಗಳಿಗೆ. ಏನೇ ಇದ್ರೂ ಪಕ್ಕದಲ್ಲಿ ಇರೋದು ಆಸ್ಪತ್ರೆಗಳು, ಅಲ್ಲಿ ಇರೋದು ಹೆಲ್ತ್ ಕ್ಯಾಂಪ್ಗಳಲ್ಲಿ ಉಪಯೋಗಿಸಿದ್ರೆ ಇನ್ನೂ ಅವ್ರದ್ದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮ ಜಾಲಪ್ಪ ಆಸ್ಪತ್ರೆಯಿಂದ ಮೊಬೈಲ್ ಆಂಬ್ಯುಲೆನ್ಸ್ ಅಂತ, ಮೊಬೈಲ್ ಹೆಲ್ತ್ ಕೇರ್ ಅಂತ ಒಂದು ಮಾಡ್ತಾ ಇದ್ದೀವಿ. ಆ ಮೊಬೈಲ್ ಆಂಬ್ಯುಲೆನ್ಸ್ ಅಲ್ಲಿ ಫುಲ್ ಅಡ್ವಾನ್ಸ್ಡ್ ಆಗಿರೋದು ಫೆಸಿಲಿಟೀಸ್ ಎಲ್ಲ ಇದೆ. ಅಲ್ಲಿ ಬಂದು ಡಾಕ್ಟರ್ಗಳು ಬಂದು ಪ್ರತಿಯೊಂದು ಹಳ್ಳಿಗಳಿಗೂ ಬಂದು ಜಾಲಪ್ಪ ಆಸ್ಪತ್ರೆಯಿಂದ ಬಂದು ಏನೇನು ಕಾಯಿಲೆಗಳು ಅಲ್ಲಿ ಇರೋದು ಜನಗಳಿಗಿದೆಯೋ ಅದನ್ನು ಸೇವೆ ಮಾಡೋಕ್ಕೆ, ಅಲ್ಲಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ನೋಡ್ತಾ ಇದ್ದೀವಿ.